ಅವರು. ಆಸ್ಥಾನ ಪರಿತ್ಯಾಗ ಮಾಡಿ ತಾವು ಮನೆಗೆ ಹೋಗೋದು ಯಾವಾಗ? ಎದ್ದೇಳಿ ಮಹಾರಾಣಿಯವರೇ, ಈ ಪ್ರಜೆಗಳಿಲ್ಲದ ಸಾಮ್ರಾಜ್ಯದಲ್ಲಿ ಕೂತು ಏನ್ ದಬ್ಬಾಕ್ಬೇಕಂತಿದ್ದೀರಾ? ಮಕ್ಕಳನ್ನ ಸ್ಕೂಲು ಕರ್ಕೊಂಡು ಬರೋಕ್ಕೆ ನೀವು ಯಾರೂ ಸಹಾಯ ಮಾಡಲಿಲ್ಲ. ಅಟ್ಲೀಸ್ಟ್ ಸುಮ್ಮನೆನಾದರೂ ಇರಬಾರ್ದಾ? ಸಾಕು ಸುಮ್ಮನೆ ಟೀಚರ್. ಸ್ಕೂಲಿಗೆ ಬಂದ್ವಾ, ಅಟೆಂಡೆನ್ಸ್ ಸೈನ್ ಮಾಡಿದ್ವಾ, ಓದ್ವಾ ಅಂತಿರ್ಬೇಕು. ಅದನ್ನ ಬಿಟ್ಟು ಕ್ರಾಂತಿ ಮಾಡ್ತೀನಿ ಅಂತ ಹೋದ್ರೆ ಹೀಗೆ ಆಗೋದು. ಹೇಗೋ ನೆಮ್ಮದಿಯಾಗಿದ್ವಿ, ನಿಮ್ಮಿಂದ ಈ ಸ್ಕೂಲಿಗೆ ಬೀಗ ಬೀಳುತ್ತೆ. ನಾವು ಬೇರೆ ಸ್ಕೂಲಿಗೆ ಹೋಗ್ಬೇಕಾಗತ್ತೆ. ಈ ಊರಿಗೆ ಬಂದು ಮಕ್ಕಳನ್ನ ಉದ್ಧಾರ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ನಮ್ಮನ್ನಂತೂ ಹಾಳು ಮಾಡಿಬಿಟ್ರಿ. ಈ ಟೀಚರ್ಗೆ ಎಷ್ಟು ಹೇಳಿದ್ರು ವೇಸ್ಟೇ. ನಾವು ಅಟೆಂಡೆನ್ಸ್ ಸೈನ್ ಮಾಡಿಬಿಟ್ಟು ಸಿಟಿಗೆ ಹೋಗ್ಬಿಡ್ಬೇಡ. ಮಕ್ಕಳು ವಿದ್ಯೆ ಅಂದರೆ ಇವಕ್ಕೆಲ್ಲ ಇಷ್ಟೊಂದು ಕೇರ್ನ? ಮಕ್ಕಳು ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಂಬರ್ ಬರ್ದೆ. ಬರ್ಬೋದಾ ಟೀಚರ್? ಕಾವ್ಯ ಬಂದ್ಯಾ? ಬೇರೆ ಮಕ್ಕಳೆಲ್ಲ ಎಲ್ಲಿ? ಎಲ್ಲರೂ ಸ್ಕೂಲಿಗೆ ಬರ್ತೀನಿ ಅಂತ ಬ್ಯಾಗ್ ಎತ್ಕೊಂಡು ಹೊರಟ್ರು. ಬಂದಿಲ್ವಲ್ಲ? ಮತ್ತೆ ಎಲ್ಲೋದ್ರು? ಗೊತ್ತಿಲ್ಲ ಟೀಚರ್. ಸರಿ ಬಾ, ಇನ್ನೊಬ್ಳಿಗೆ ಪಾಠ ಮಾಡ್ತೀನಿ. ನಿನಗಾದ್ರೂ ಕಲಿಯೋ ಆಸಕ್ತಿ ಇದೆಯಲ್ಲ, ಇಲ್ಲಿ ಕೂತ್ಕೋ. ಕೂತಿರು, ಬುಕ್ ತಗೊಂಡ್ಬರ್ತೀನಿ. ತುಂಬಿಕೊಂಡೆ ನನ್ನೆದೆ ತುಂಬ, ನಾನಾದೆ ಗಡ್ಗಂಬ. ಹೆಸರು ವಿನಯ. ಹೆಸರಿಗೆ ತಕ್ಕ ಹಾಗೆ ನಯ ವಿನಯ. ಆಮೇಲೆ ಇವಳು ಒಂದ್ ನಿಮಿಷ, ನಾನೇನೋ ಕೇಳಿದ್ನೆಲ್ಲ ಕೊಡ್ತೀರಾ? ಬಾಬು ಅವ್ವ, ನಿಮ್ ಕಾಲ ಎತ್ತೀರಾ? ಏನವ ಇದು? ನನ್ನ ದೊರೆಗೆ ನೀವು ದ್ಯಾವತೆ ಆದ್ಮೇಕೆ ನನಗೂ ನೀವು ದ್ಯಾವತೆನೇ ಅಲ್ವಾ? ನಿಂಗೆ ಇಷ್ಟ ಊಟ ಯಾವುದು? ನನ್ನ ಇಷ್ಟ ಕಷ್ಟ ಅಂತದೇನೂ ಇಲ್ಲ ಕಣ್ರವ್ವ. ನನ್ನ ಗಂಡ ಏನು ಇಷ್ಟಪಡ್ತಾನೋ ಅದನ್ನೇ ನಾನು ಇಷ್ಟಪಡ್ತೀನಿ. ಒಂದು ಹೆಣ್ಣಿಗೆ ಏನು ಮುಖ್ಯ? ತಾಳ್ಮೆ ಸಹನೆ ಮುಖ್ಯ, ತಗ್ಗಿ ಬಗ್ಗಿ ನಡೆಯೋದು ಮುಖ್ಯ, ತಾಳಿ ಭಾಗ್ಯ ಮುಖ್ಯ. ನಾ ಕೋಪದಾಗ ಬೈದ್ರೆ ಏನು ಮಾಡ್ತೀಯ? ಬೈಯೋರು ಬದುಕಕ್ಕೆ ಬೈತಾರೆ ಅಂತ ಗಾದೆನೇ ಇಲ್ವ್ರಾ? ಒಂದೇಟ್ ಹೊಡೆದ್ರೆ ಉಳಿಪೆಟ್ಟು ಬೀಳೋ ಕಲ್ಲೆ ಅಲ್ವ್ರಾ ಗರ್ಭಗುಡಿಯಾಗೆ ದೇವರಾಗೋದು? ಹೆಣ್ಣಿನ ಜೀವನ ಸಾರ್ಥಕ ಆಗೋದು ಯಾವಾಗ? ಗಂಡನ ಸೇವೆ ಮಾಡಿದಾಗ. ವಯಸ್ಸಾದ್ಮೇಲೆ ಅವನನ್ನು ಎತ್ತಿದ ತಂದೆ ತಾಯಿಗೂ ನಾವೇ ತಾಯಾಗಿ ಆರೈಕೆ ಮಾಡಿದಾಗ. ಸಾಬಾಸ್, ನಮ್ಮಟ್ಟಿಗೆ ನೀನ್ ತಕ್ಕ ಸೊಸೆ. ಮಗ, ನನಗೆ ಈ ಹುಡುಗಿ ಇಷ್ಟ ಆದ್ಲು. ನಿಂಗೆ ಇಷ್ಟ ಆದ್ಲಾ? ಅದು ಅದು ಇಲ್ಲ ಕಣವ. ಯಾಕ್ಲಾ? ಅದು ಗೊತ್ತಿಲ್ಲ ಕಣವ. ಗೊತ್ತಿಲ್ಲ ಅಂದ್ರೆ ಹೆಂಗ್ಲಾ? ಈ ಹುಡುಗಿ ನೋಡಕ್ಕೂ ಪಸಂದಾಗವಳೆ, ತಗ್ಗಿ ಬಗ್ಗಿ ನಡೆಯೋ ಗುಣನೂ ಐತೆ. ನಿನಗೆ ನಮ್ಮ ಅಟ್ಟಿಗೆ ಸರಿಯಾಗಿ ಹೊಂದ್ಕೋತಾಳೆ. ಒಪ್ಕೊಂಡು ಹಾರ ಹಾಕ್ಲಾ? ಸ್ಕೂಲ್ ಮಕ್ಕಳು ಕಾಣಿಸ್ತಿಲ್ಲ, ಹೇಳಿ ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ?
ಇದೇನಮ್ಮಿ ಐಕ್ಳಿಗೆ ತಿಂಡಿ ಕೊಟ್ಟು ಪೂಸಿ ಹೊಡೆದು ಜೋಕರ್ ಮಾಮೂಲ್ ಕರೆಸಿ ಎಲ್ರು ಈ ಸ್ಕೂಲಿಗೆ ಕರ್ಕೊಂಡು ಹೋದವಳು ನೀನ್ ತಾನೆ ಈಗ ಬಂದು ನನ್ನನ್ನು ಕೇಳಿದ್ರೆ ನಾನು ಕರ್ಕೊಂಡು ಹೋಗಿದ್ದು ನಿಜ, ಆದರೆ ನಾನಿಲ್ಲಿ ಸವಾಲಲ್ಲಿ ಗೆಲ್ತೀನಿ ಅನ್ನೋ ಭಯಕ್ಕೆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದೀರಾ. ಭಯ? ನನಗೆ ಭಯನ? ಅವಳು ಯಾವಳು ಕುಣಿಲಾರ್ದವಳು ನೆಲ ಡೊಂಕು ಅಂದ್ಲಂತೆ. ಐಕ್ಳನ್ನ ಈ ಸ್ಕೂಲಿಗೆ ಕರ್ಕೊಂಡು ಬರೋ ಯೋಗ್ಯತೆ ಇಲ್ಲ ನಿನಗೆ, ಮಾತಾಡ್ತಾಳೆ. ನನ್ನ ಸವಾಲನ್ನ ಸ್ವೀಕರಿಸ್ದೆ ಪಿತೂರಿ ಮಾಡ್ತೀರ ನೀವು. ಸುಮ್ಕೆ ಮಾತಾಡ. ನಿನಗೆ ಒಂದೇ ಒಂದಿನ ಟೈಮ್ ಕೊಡ್ತೀನಿ. ಒಂದೇ ಒಂದು ಮಗಿನಾದ್ರೂ ನೀನು ಈ ಸ್ಕೂಲಿಗೆ ಕರ್ಕೊಂಡು ಬಂದ್ರೆ ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಇದೇ ಮಾತಾ? ಈ ಭುವನೇಶ್ವರಿ ಕೊಟ್ಟ ಮಾತಿಗೆ ತಪ್ಪವಳಲ್ಲ, ಹಂಗಂತ ನಿನ್ನನ್ನ ಗೆಲ್ಲೋಕ್ಕೂ ನಾನು ಬಿಡಕ್ಕಿಲ್ಲ. ಈ ಸ್ಕೂಲ್ಗೆ ಬೀಗ ಹಾಕ್ಸಿ ಓದಿದ್ದೀನಿ ಅನ್ನೋ ಅಹಂಕಾರನ ಮುರಿದೆ ಹೋದ್ರೆ ನನ್ನ ಹೆಸರು ಭುವನೇಶ್ವರಿನೇ ಅಲ್ಲ. ಯಾಕೆ ಮೇಡಮ್ ಓದಿರೋರ್ನ ಇಷ್ಟೊಂದು ದ್ವೇಷ ಮಾಡ್ತಿರಲ್ಲ? ಓದಿರೋರ್ ಸಹಾಯ ಇಲ್ಲದೆ 2 ದಿನ ಬದುಕು ತೋರಿಸ್ತೀರಾ? ಆಗತ್ತಾ ನಿಮ್ಮ ಕೈಲಿ? ನನಗೆ ಸವಾಲ ಅಲ್ಲ, ನಿಮ್ಮ ಸವಾಲ್ಗೆ ಪ್ರತಿ ಸವಾಲು.